ನಡಿಯೋ ನಡಿಯೋ ಗಿರೀಶ, ಜಲ್ದಿ ಪೊಲೀಸ್ನವ್ರು ಕೇಳೋಣ ಬಂದೇವಳ ಇಲ್ಲಿಗೆ ಇಲ್ವಾ ಅಂತಾನ. ಆಮೇಲೆ ಬೇಕಂದ್ರೆ ಅವ್ರ ಅಮ್ಮಯ್ಯರ ಮನೆಗೆ ಹೋಗೋಣ. ಅದೆಲ್ಲಿ ಅಲ್ಲಿಗೆ ನಾನು ಹೋಗಿ ಅವಳೇನು ಥೂ, ಏನು ಹುಡುಗಿನೋ ಏನು ಕಚ್ಚೆ ಅವಳು. ಆಯ್ತು ಬಾರಮ್ಮ ಕೇಳೋಣ. ಬಂದ್ವಲ್ಲ ಪೊಲೀಸ್ ಸ್ಟೇಷನ್ ಹತ್ರ, ಈಗ ಅವಳಿಗೆ ಹೋಗಿ ಇನ್ಸ್ಪೆಕ್ಟರ್ ಇರ್ತಾರೆ ಮೇಡಮ್ ಅವರು, ಅವ್ರನ್ನ ಕೇಳೋಣ ಬಾ. ಏನಾರು ಬಂದಿದ್ಲಾ ಇಲ್ಲಿಗೆ ಏನು ಎತ್ತ ಅಂತಾನ. ಮಹೇಶ್, ಆ ಕಳ್ಳನ ಬಗ್ಗೆ ಏನಾದ್ರೂ ಸುಳಿ ಸಿಕ್ತಾ? ನಾವು ಆದಷ್ಟು ಬೇಗ ಅವ್ನು ಹಿಡಿಬೇಕು. ಅಯ್ಯೋ ಇನ್ನು ಯಾವ ಸುಳಿವೂ ಸಿಕ್ಕಿಲ್ಲ ಮೇಡಮ್. ಅವನು ಮೋಸ್ಟ್ಲಿ ಈ ನಮ್ಮ ರಾಜ್ಯನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಾಗಿ. ಹೌದಾ, ಸರಿ ಆಯಿತು, ನೋಡೋಣ. ಅವ್ನು ಎಲ್ಲಿಗೋದ್ರೂ ಬಿಡಲ್ಲ. ಮೇಡಮ್ ನಮಸ್ಕಾರ ಮೇಡಮ್. ಓ ನಮಸ್ಕಾರ, ನೀವು? ಅದೇ ಮೇಡಮ್, ನೇತ್ರ ಅಂತ ದುಡ್ಡು ಕಳೆದಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಲ್ಲ, ನೇತ್ರನ್ ಗಂಡ ಗಿರೀಶ ಅಂತ. ಗೊತ್ತಾಯ್ತು, ನೀವು ನೇತ್ರ ಅವ್ರ ಗಂಡನಾ? ಹೌದು ಮೇಡಮ್, ಆದರೆ ನೇತ್ರ ನಿನ್ನೆ ಬೆಳಗ್ಗೆ ಎಲ್ಗೋದ್ಲೋ ಏನೋ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ರಾತ್ರಿ ಎಲ್ಲ ನಾವು ಬರಲೇ ಇಲ್ಲ ಮನೆಗೆ. ಯಾವುದೋ ಒಂದು ಅಜ್ಜಿ ಏನೋ ಪೊಲೀಸ್ನವ್ರನ್ನೇನೋ ಬೈಕೊಂಡು ನಿಂತಿದ್ಲು, ಬೈಕೊಂಡು ಬಸ್ ಹತ್ಕೊಂಡು ಹೋದ್ಲು ಅಂತ ಹೇಳ್ತು. ಅದಕ್ಕೆ ನಾನೇನಾದರೂ ಅವಳು ಏನಾದರೂ ಇಲ್ಲಿಗೆ ಬಂದಿದ್ಲ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅವಳೇನಾದರೂ ಬಂದಿದ್ಲ ಮೇಡಮ್ ಇಲ್ಲಿಗೆ? ಏನಾಯಿತು? ಏನು ಕೇಳಕ್ಕೆ ಬಂದಿದ್ಲು? ಹೇಳಿ ಮೇಡಮ್, ಬಂದಿದ್ಲ ಇಲ್ಲಿಗೆ? ಬಂದಿದ್ರಪ್ಪ ಗಿರೀಶ್, ಬಂದಿದ್ರು. ಆದರೆ ಅವರು ಯಾವ ಥರ ಮಾತಾಡಿದ್ರು ಅಂದರೆ ನಮಗೆ ಸಿಟ್ಟು ಬಂತು. ಅದಕ್ಕೆ ಒದ್ದು ಲಾಕಪ್ಪಲ್ಲಿ ಹಾಕಿದ್ದೀನಿ. ಲಾಕಪ್ ಹಾಕಿದ್ರಾ? ಯಾಕೆ ಮೇಡಮ್, ಏನು ಮಾಡಿದ್ಲು ಅವಳು? ಹಂಗಾದ್ರೆ ಇಲ್ಲಿಗೆ ಬಂದಿದ್ಕ ನಿಜ? ಹಂಗಾದ್ರೆ ಏನು ಮಾತಾಡಿದ್ಲು ಮೇಡಮ್? ಅವಳನ್ಯಾಕೋ ಒಳಗಾಕಿದ್ರಾ? ಅವಳೇನು ತಪ್ಪು ಮಾಡಿದ್ಲು? ಮೇಡಮರೇ, ಅವಳು ಏನು ಮಾಡಿದ್ಲು ಅಂತದ್ದು ಅವಳು ಒಳಗಾಕಂತದ್ದ? ಅಲ್ಲ, ಕಳ್ಳು ನೀಡಿರಿ ಅಂತ ಕಂಪ್ಲೇಂಟ್ ಕೊಟ್ಟರೆ ನೀವು ಕಂಪ್ಲೇಂಟ್ ಕೊಟ್ಟಿರೋದನ್ನೇ ಒಳಗಾಗ್ತೀರಾ? ಯಾಕೆ ಮೇಡಮರೇ? ಏನಾಯ್ತು ಹೇಳಿ ಮೇಡಮ್, ಏನು ಮಾಡಿದ್ಲು ಅವಳು? ಅವಳನ್ಯಾಕೆ ಒಳಗಾಕಿದ್ರೆ? ನಿಮ್ಮ ಹೆಂಡತಿ ಇದಾರಲ್ಲ, ನಿಮ್ಮ ಹೆಂಡತಿ ಅವರು ಓವರಾಗಿ ಆಡಿತಾರೆ. ಅವರೇ ಒಬ್ಬರೇ ತಿಳ್ಕೊಂಡಿರೋದು ಕಾನೂನು ಪಾಠನ, ನಮ್ಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ. ನಮಗೆ ಪೊಲೀಸ್ ಡ್ಯೂಟಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ವೇನೋ ಅನ್ನೋ ಥರ ಹೇಳ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೆ ಒಂದು ಸರಿಯಾಗಿ ಬಿಟ್ಟು ಒಳಗೆ ಕೇಳ್ಕೊಂಡೋಗಿ ಕೂಡ ಹಾಕಿದ್ದೀನಿ. ಇರಲಿ ಅಂತಾನ. ಪೊಲೀಸ್ನವ್ರಂದ್ರೆ ಏನು ತಿಳ್ಕೊಬಿಟ್ಟಿದ್ರಾ? ನಾವೇನೇನು ದೇವ್ರ? ಕಳ್ಳನ್ನ ಹಿಂಗೆ ಮಾಟ ಮಂತ್ರ ಮಾಡಿಬಿಟ್ಟು ಇಲ್ಲಿ ಬರಂಗ್ ಮಾಡಕ್ಕೆ? ಕಳ್ಳರು ತಪ್ಪಿಸ್ಕೊಂಡು ಹೋದರು ಎಲ್ಲೋಗಿರ್ತಾರೆ ಅಂತ ನಾವು ಹುಡ್ಕಕ್ಕೆ ನಮಗೆ ಟೈಮ್ ಬೇಕು. ಅದೇ ಹುಡುಕಿಲ್ಲ ಅಂತಾನ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಿನ್ನ ಹೆಂಡತಿ. ಹಂಗೆಲ್ಲ ಮಾತಾಡಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಹೌದಾ, ಹಂಗೆಲ್ಲ ಮಾತಾಡಿಲ್ಲ. ಅವಳಿಗೆ ದುರಂಕಾರ ಮೇಡಮರೇ, ದುರಂಕಾರ. ಅದಕ್ಕೆ ನನ್ನ ತಗೂ ಅಷ್ಟೇನೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳೆ ನೋಡು. ಅಲ್ಲ, ನಿಮ್ಮ ತಗ ಆಫೀಸರ್ ತಗಾದ್ರೂ ನೆಟ್ಟು ಮಾತಾಡ್ಬೇಕು ಅಂಬೋದು ಜ್ಞಾನ ಇಲ್ವಾ ಅವಳಿಗೆ? ಓದಿದ್ದೀನಿ ಸಾವುಕಾರ ಮಗಳು ಅಂತ ಕೊಚ್ಕೊಂತಾಳೆ. ಆದ್ರೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅಂಬೋದೇ ಗೊತ್ತಿಲ್ಲ ಅವಳಿಗೆ. ಸರಿಯಾಗಿ ಇನ್ನೊಂದು 4 ಬಿಡ್ಬೇಕಾಗಿತ್ತು ಮೇಡಮರೇ ನೀವು. ಹಂಗ ಅವಾಗಾದ್ರೂ ಸರಿಯಾಗಿ ಮಾತಾಡೋದಾದ್ರೂ ಕಲಿಯಾಳು. ಹಂಗೆಲ್ಲ ನಾವು ಕೈ ಮಾಡಲ್ಲ ಯಾರ ಮೇಲೆ ಸುಮ್ಮನೆ. ಈ ತರ ಎಲ್ಲ ನಮ್ಗೆ ಟ್ರಿಗರ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವಾ? ಅಯ್ಯೋ ಮೇಡಮ್, ಈಗ ನೇತ್ರ ಎಲ್ಲಿದ್ದಾಳೆ? ಅವಳ ಮನೆ ಕರ್ಕೊಂಡು ಹೋಗ್ಬೇಕಲ್ಲ. ಏನೋ ತಿಳಿದೆ ಏನೋ ತಪ್ಪು ಮಾಡಿದ್ದಾಳೆ, ನಿಮ್ಮನ್ನ ಅವಮಾನ ಮಾಡಿದ್ದಾಳೆ. ಅದನ್ನ ಕ್ಷಮಿಸ್ಬಿಟ್ಟು ಅವಳನ್ನ ಬಿಡುಗಡೆ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಅವಳು ಮಾಡಿರೋದು ಸಾಮಾನ್ಯ ತಪ್ಪಲ್ಲ. ಪೊಲೀಸ್ನವ್ರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾಳೆ ಅಂತ ಹೇಳಿ ಕೇಸ್ ಬುಕ್ ಮಾಡಿದ್ರೆ ಏನೂ ಇಲ್ಲ, ಕೋರ್ಟಿಗೆ ಹೋಗ್ಬೇಕಾಗುತ್ತೆ ನೀವು. ನಿಮ್ಮ ಮನೆಯವ್ರಿಗೆ ಹುಷಾರಾಗಿರ ಕೇಳಿ. ಎಲ್ಲಿದ್ದಾಳೆ ಅವಳು ನೋಡ್ಬೋದಾ ನಾವು? ನೋಡೋಗಿ ಆ ನೇತ್ರ ಅವ್ರ ಹತ್ರ ಕರ್ಕೊಂಡು ಹೋಗ್ರಿ ಅವ್ರನ್ನ. ಬನ್ರಿ. ಏನೋ ನ್ಯಾಯ ಕೇಳಿದೆ, ಅದೇ ತಪ್ಪ? ನ್ಯಾಯ ಕೇಳೋದು ತಪ್ಪ? ಇವ್ರು ನೋಡಿ ಇನ್ಸ್ಪೆಕ್ಟರ್, ಅಲ್ಲ ಹೆಣ್ಮಗಳು ಆಗ್ಯವ್ರೆ, ಹೆಂಗ್ಸಾಗಿ ಇನ್ನೊಂದು ಹೆಂಗ್ಸಿಗೆ ಹಿಂಗೆ ಅನ್ಯಾಯ ಮಾಡ್ಬೋದಾ? ಏನು ತಪ್ಪು ಮಾಡ್ದಲ್ಲ ಹಿಂಗೆ ಲಾಕಪ್ ಹಾಕ್ಯವ್ರಲ್ಲ ಇವರು. ಏನು ಅನ್ಕೊಂಬಿಟ್ಟವ್ರು ಇವರು? ಇವ್ರೇನೆ ಸರ್ವಾಧಿಕಾರಿ ಅನ್ಕೊಂಬಿಟ್ಟವ್ರೆ ಅನ್ಸುತ್ತೆ. ನೇತ್ರ ಅವರೇ. ಏನ್ ಸರ್, ಏನ್ ನಾನು ಯಾವಾಗ ಬಿಡ್ತೀರಾ? ಏನ್ ನಾನೇನು ಮಾಡಬಾರ್ದು ಮಾಡಿದೆ? ನ್ಯಾಯ ಕೇಳಿದೆ ಅಷ್ಟೇನೆ. ಕಳ್ಳು ಹಿಡ್ದಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟು 3-4 ದಿವಸ ಆಯ್ತು ಅಂತಾನ ಹೇಳ್ದೆ. ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ದೆ. ಪೊಲೀಸ್ನ ಡ್ಯೂಟಿ ಮಾಡ್ಬೇಕು, ನಿಮ್ ಡ್ಯೂಟಿನ ಸರಿಯಾಗಿ ಮಾಡ್ಬೇಕು ಅಂತಾನ. ಅದಕ್ಕೆ ನನ್ನೇ ಒಳಗಾಕದ? ಇದು ತಪ್ಪು ತಾನೆ? ನಾನು ಹೊರಗೆ ಹೋದ್ಮೇಲೆ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೂ ಆ ಮೇಡಮ್ ಮೇಲೂ. ಓ, ನಿಮ್ ಕೊಬ್ಬು ಇನ್ನೂ ಕರಗಿಲ್ವಾ? ಸರಿ ಆಯ್ತು. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ಯಾಕೆ ಬಂದ್ರಿ ಹೇಳು? ನನ್ನ ಯಾವಾಗ ಬಿಡ್ತೀರಾ ಹೇಳ್ರಿ. ಬಿಡ್ತಿ ಸಮಾಧಾನ ಮಾಡ್ಕೊಂಡಿರಮ್ಮ. ನೀನ್ ನೋಡಕ್ಕೆ ನಿಮ್ಮ ಗಂಡನ ಮತ್ತೆ ನಿಮ್ಮ ಅತ್ತೆ ಏನೋ ಬಂದಿದ್ದಾರೆ. ಹೌದಾ, ಎಲ್ಲಿದ್ದಾರೆ? ಬರ್ರಿ ಮಾತಾಡ್ಬೇರಿ, ಬೇಗ ಬರ್ಬೇಕು. ನೇತ್ರ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೇತ್ರ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ನಮ್ಮ ಹತ್ರ ಒಂದು ಮಾತಾದ್ರೂ ಹೇಳ್ಬೇಕು ತಾನೆ? ಯಾರಿಗಾದ್ರೂ ಹೇಳ್ಬರ್ಬೇಕು ತಾನೆ ಊರಾಗೆ? ಹೇಳ್ದೆ ಕೇಳ್ದೆ ಹಿಂಗೆ ಬಂದ್ರೆ ನಾವ್ ಏನ್ ಅನ್ಕೋಬೇಕು? ರಾತ್ರಿ ಎಲ್ಲ ಹುಡ್ಕಾಡಿದ್ವಲ್ಲ, ನೀನ್ ಬರ್ಲಿಲ್ಲ ಮನೆಗೆ ಅಂತ ಎಲ್ಗೆ ಹೋಗಿದ್ಯಾ ಅಂತನ? ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ನೀನ್ ಎಲ್ಗೆ ಹೋಗಿದ್ಯೋ ಅನ್ನೋ ಚಿಂತೆಯಲ್ಲಿ. ಹೇಳಾದ್ರೂ ಬರ್ಬೇಕು ತಾನೆ? ಅಷ್ಟನ್ನು ಗೊತ್ತಾಗಲ್ವಾ ನೇತ್ರ? ಅಯ್ಯೋ, ಅದೆಲ್ಲ ಗೊತ್ತಾಗಂಗಿದ್ರೆ ಇವಳು ಯಾಕೆ ಇವತ್ತು ಇಲ್ಲಿ ಇರ್ಬೇಕಾಗಿತ್ತು ಹೇಳು? ಒಂದೀಟು ಇದಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅಲ್ಲ, ನಂತ ಮಾತಾಡ್ದಂಗೆ ಪೊಲೀಸ್ನ ತಾವು ಮಾತಾಡಿದ್ಯಲ್ಲ ನೀನು. ಬುದ್ಧಿ ಬೇಡವೆ ನಿನಗೆ? ನಾವೆಷ್ಟು ಸಂಕಟ ಪಟ್ಟಿದ್ದೀವಿ ನೀನು ಎಲ್ಗೋದೆ ಅಂತ ಹುಡುಕಾಡ್ಕೊಂಡು. ನಿಮ್ಮ ಅಪ್ಪ ಅಮ್ಮ ಕೇಳಿರಿ ಏನು ಹೇಳದಪ್ಪ? ಈ ಹೇಳ್ದೆ ಕೇಳದೆ ಎಲ್ಗೋ ಹೋಗ್ಯವಳೆಲ್ಲ ಅಂತಾನ. ನಾವು ತಲೆ ಕೆಡ್ಸ್ಕೊಂಡಿದ್ವಿ. ನೀನು ನೋಡಿದ್ರೆ ಇಲ್ಲಿ ಬಂದು ಕುಕ್ಕರಿಸ್ಕೊಂಡಿದ್ಯಾ ಪೊಲೀಸ್ನವ್ರ ಮೇಲೆ ಇಲ್ಲ ದೌರ್ಜನ್ಯ ಮಾಡಿ.
ಅತ್ತೆ ಸುಮ್ಮನೆ ಇರ್ತೀರಾ? ಅಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು? ಆ ಕಳ್ಳನ ಇನ್ನೂ ಹಿಡ್ದಿಲ್ಲ. 3 ಲಕ್ಷ ದುಡ್ಡು ಏನು 1 ರೂಪಾಯಿ 2 ರೂಪಾಯಿ ಹೋದ್ರೆ ಹೋಗ್ಲಿ ಬಿಡಪ್ಪ ಅಂತ ಅಂದಕ್ಕೆ ಪೊಲೀಸ್ನವ್ರು ಇರೋದು ಕೇಳು. ಯಾಕೆ ಕೇಳು? ನ್ಯಾಯ ಕೊಡ್ಸಕ್ಕೆ, ಕಳ್ಳರನ್ನ ಕಂಡಿಡ್ದು ಹಿಡಿದು ಶಿಕ್ಷೆ ಕೊಡಕ್ಕೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ಕಳ್ಳನ ಇನ್ನೂ ಹಿಡ್ದಿಲ್ವಲ್ಲ, ಅದಕ್ಕೆ ನಾನು ಒಂದಿಷ್ಟು ಜೋರಾಗಿ ಮಾತಾಡ್ದೆ. ಏನ್ ಅದ್ರಾಗೇನೆ ತಪ್ಪು? ಪೊಲೀಸ್ನವ್ರು ಅವ್ರು ಡ್ಯೂಟಿ ಮಾಡಿದ್ರೆ ಇಷ್ಟೊತ್ತಿ ಕಳ್ಳ ಲಾಕಪ್ ಆಗಿರ್ಬೇಕಾಗಿತ್ತು, ಜೈಲ್ ಸೇರ್ಬೇಕಾಗಿತ್ತು ಅವನು. ಆದ್ರೆ ಇವ್ರು ಸರಿಯಾಗಿ ಡ್ಯೂಟಿ ಮಾಡಿಲ್ಲ. ನನ್ನ ಹತ್ರ ಹಂಗಂತ ಹೇಳಿ ಪೊಲೀಸ್ನರಿಗೆ ಟೈಮ್ ಬೇಡವಾ? ನೀನು ಏನಾದರೂ ಸಾಕ್ಷಿ ಕೊಟ್ಟಿದ್ಯಾ ಹೇಳು? ಅವ್ರು ಹುಡುಕಕ್ಕೆ ಸಹಾಯ ಆಗಂತದ ಏನಾದ್ರೂ ಸಾಕ್ಷಿ ಇದೆಯಾ? ಇಲ್ಲ ತಾನೇ? ಅವರು ಮನುಷ್ಯನೇ ನಮ್ಮಂಗೆ, ಹುಡುಕಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಂತೇಳಿ ಪೊಲೀಸ್ನವರೇ ಬಾಯಿಗೆ ಬಂದಂಗೆ ಬೈದ್ರೆ ನಿನ್ನ ಒಳಗಾಗ್ತಾ ಇನ್ನೇನು ಮಾಡ್ತಾರೆ ಹೇಳು? ನಿನ್ಗೇನು ಬುದ್ಧಿದ್ಯಾ ಆಯ್ತೋ ಇಲ್ವೋ? ಇಷ್ಟಕ್ಕೂ ಹೇಳ್ದೆ ಕೇಳ್ದೆ ಯಾಕೆ ಬಂದೆ ನೀನು ಮನೆಯಿಂದನ ಪೊಲೀಸ್ ಸ್ಟೇಷನ್ಗೆ? ಯಾಕೆಂದ್ರೆ ನನ್ನ ಎಲ್ಲರೂ ಬಯ್ಯಾರೆ ಆಗಿದ್ರಿ. ನೀನು, ನಿಮ್ಮಮ್ಮಯ್ಯ, ನಮ್ಮಮ್ಮಯ್ಯ, ಊರಾಗ್ಲಿ ಹೋಗಿರೋರೆಲ್ಲರೂ ನನ್ನ ಬಯ್ಯದೇ ಆಯ್ತು. 3 ಲಕ್ಷ ಕಳ್ಕೊಂಡಿದ್ಯಾ ನಿನಗೆ ಬುದ್ಧಿ ಇಲ್ವೇ ಅಂತ ಎಲ್ಲ ಆಡ್ಕೊಂಬೋದು ಬಯ್ಯದೇ ಆಗಿತ್ತು. ಅದಕ್ಕೆ ಯಾರಿಗೂ ಹೇಳದೆ ಕೇಳದೆ ಬೇಡ, ಪೊಲೀಸ್ನವ್ರ ತಕ್ಕ ಹೋಗಿ ಮೊದ್ಲು ಆ ಕಳ್ಳನ ಹಿಡಿದ್ರೋ ಇಲ್ವೋ ಅಂತ ಕೇಳ್ಬೇಕು ಅಂತ ಸಿಟ್ನಾಗ ಬಂದ. ಈ ಪೊಲೀಸ್ನವ್ರು ಇನ್ನೂ ನೀ ಎಲ್ಲೂ ಸಿಕ್ಕಿಲ್ಲ, ಸುಳಿಯು ಸಿಕ್ಕಿಲ್ಲ, ಹಂಗೆ ಹಿಂಗೆ ಅಂತಂದ್ರ ನನಗೆ ಅದಕ್ಕೆ ಸಿಟ್ಟು ಬಂತು. ಬಾಯಿಗೆ ಬಂದಂಗೆ ಬೈದೆ ಅವ್ರನ್ನ, ಪೊಲೀಸ್ನವ್ರನ್ನ. ಬೈದೆ, ಸಿಟ್ಟು ಬಂತು, ಬೈದೆ. ಅದಕ್ಕೆ ಇಲ್ಲಿದೆಯಾ ಇವಾಗ. ಸಿಟ್ಟು ಬಂದ್ರೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ನಾವು ಮಾತಾಡೋದ್ ಮಾತು ಸರಿ ಐತಾ ಇಲ್ವಾ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಯಾರ್ತ ಮಾತಾಡ್ತಿದೀಯ ಅಂತ ಜ್ಞಾನ ಇರ್ಬೇಕು. ನಿನ್ಗೆಲ್ಲ ಜ್ಞಾನ? ನೀನು ಒಂಥರ ಆತರಗೆಟ್ಟ ಹಂಜಿನ ಇದ್ದಂಗೆ. ಸಮಾಧಾನ ಅನ್ನೋದೇ ಇಲ್ಲ ನಿನ್ನ ಇದ್ರಾಗೆ. ಅಯ್ಯೋ ಅತ್ತೆ ಸುಮ್ನಿರ್ತೀಯ? ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಲಿ ಮೊದ್ಲು. ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಯ್ಯೋ ಊಟನೂ ಮಾಡಿಲ್ಲ ನಾನು. ಊಟ ಮಾಡ್ಲಿಲ್ವಾ? ಯಾಕೆ? ಪೊಲೀಸ್ನವ್ರು ಊಟ ಕೊಡ್ಲಿಲ್ವಾ ನಿನ್ಗೆ? ಅವ್ರೇನೋ ಕೊಟ್ಟಿದ್ರು, ಆದ್ರೆ ನನಗೆ ತಿನ್ನಕ್ಕಾಗ್ಲಿಲ್ವಲ್ಲ. ಅದಕ್ಕೆ ತಿಂದಿಲ್ಲ. ನನಗೆ ಹೊಟ್ಟೆ ಹಸಿತೈತೆ. ನನ್ನ ಮೊದ್ಲು ಇಲ್ಲಿಂದ ಕರ್ಕೊಂಡೋಗಿ. ಓಯ್ ಊಟ ಮಾಡ್ಬೇಕು ತಾನೆ? ಏನು ಕೊಟ್ಟಿದ್ರು ಅದನ್ನ? ಹಿಂಗೆ ಹೊಟ್ಟೆಸ್ಕೊಂಡಿದ್ರೆ ಸರಿ ಆಯ್ತು. ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ನೋಡೋಣ ಏನು ಹೇಳ್ತಾರೆ, ಕಳಿಸ್ತಾರೋ ಇಲ್ವೋ ಅಂತಾನೆ. ಕಳಿಸ್ತಾರೆ. ಯಾಕೆ ಕಳಿಸಲ್ಲ? ನಾನೇನು ತಪ್ಪು ಮಾಡಿದೀನಿ ಅಂತದ್ದ? ಏನೋ ಒಂದ್ ಸ್ವಲ್ಪ ಜೋರಾಗಿ ಮಾತಾಡದಪ್ಪ, ಅದೇ ತಪ್ಪ? ಅಷ್ಟಕ್ಕೆ ಒಳಗಾಗ್ತಾರ ಅವರು? ಪೊಲೀಸ್ ಅನ್ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಒಳಗಾಕ್ಬೋದು ಅಂತ ಅನ್ಕೊಂಡ್ಬಿಟ್ಟವ್ರಿ. ನಾನು ಹೊರಕ್ ಬಂದ್ ಬರ್ಲಿ, ಅವ್ರಿಗೈತೆ ಆ ಮೇಡಮ್ಗೆ. ಇನ್ನ ನಿನ್ ದುರಂಕಾರ ಕಮ್ಮಿ ಆಗಿಲ್ವಲ್ಲೇ ನೇತ್ರ? ಒಳಕ್ ಹಾಕಿದ್ರು ಸಮಾಧಾನ ಮಾಡ್ಕೊಂಡಿರು. ತಪ್ಪಾಯ್ತು ಮೇಡಮ್ ಅವರೇ, ಏನೋ ತಿಳಿದೆ ಸಿಟ್ನಾಗ ಹಂಗೆ ಮಾತಾಡದೆ ದುಡ್ಡು ಕಾದಿರೋ ಇದಕ್ಕೆ ಅಂತನ ಮೇಡಮ್ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಕ್ಷಮಿಸಿ ಬಿಡ್ತಾರೆ. ಇಲ್ದಿ ಹಿಂಗ್ ದುರಂಕಾರದ ಮಾತಾಡಿದ್ರೆ ಇಲ್ಲೇ ಇರ್ಬೇಕಾಗುತ್ತೆ ನೀನು. ಹೌದು ನೇತ್ರ, ಅಮ್ಮ ಹೇಳ್ತಾ ಇರೋದು ಸರಿಯಾಗೈತೆ. ನೀನು ಹಿಂಗೆ ದುರಂಕಾರದಿಂದ ಮಾತಾಡಬಾರ್ದು. ನಾವು ಸಾಮಾನ್ಯ ಜನರು ಪೊಲೀಸ್ನರ ಮೇಲೆ ಎಗರಾಡಿದ್ರೆ ಅವ್ರು ಸುಮ್ಮನಿರ್ತಾರ? ಮೊದಲೇ ಪೊಲೀಸ್ ಅವರು. ಅವ್ರ ಮೇಲೆ ನೀನು ಮಾತಾಡಿದ್ರೆ ನ್ಯಾಯ ಕೇಳಬೇಕು, ಅದು ಕೇಳೋ ರೀತಿಯಲ್ಲಿ ಕೇಳಬೇಕು. ಅವರು ಹುಡುಕ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ತಾನೆ? ಸರಿ ಆಯ್ತು ಇರು, ಮೇಡಮ್ನ ಹೋಗಿ ಕೇಳ್ತೀನಿ, ಬಿಡುಗಡೆ ಮಾಡಿ ಮೇಡಮ್, ಏನೋ ತಪ್ಪಾಯ್ತು ಅಂತಾನೆ. ಆಯ್ತು ಹೋಗಿ ಕೇಳೋಗ್ರಿ. ಅಲ್ಲಿಗೆ ಬಂದಾಗ ಏನು ಮಾತಾಡಬೇಡ. ಅವ್ರಿಗೆ ಬೆದರಿಕೆ ಹಾಕೋದಾಗ್ಲಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋದಾಗ್ಲಿ ಮಾಡಬೇಡ. ಸುಮ್ಮನೆ ಕ್ಷಮೆ ಕೇಳಿ ಮನೆಗೆ ಬರಬೇಕು ನೀನು. ಗೊತ್ತಾಯ್ತಾ? ಸರಿ ಆಯ್ತು. ಬಾರ ಗಿರೀಶ, ಬಾ ಮೇಡಮ್ ಹತ್ರ ಮಾತಾಡೋಣ. ಸರ್, ಮೇಡಮ್ ಅವ್ರು ಇಲ್ವಾ? ಎಲ್ಲೋದ್ರು? ಅವರು ಹೊರಗಡೆ ಎಲ್ಲ ಹೋಗಿದ್ದಾರೆ, ಬರ್ತಾರೆ, ಕೂತ್ಕೊಳ್ರಿ. ನಮ್ಮ ಹೆತ್ರನ ಬಿಡಿ ಸರ್, ಏನೋ ತಿಳಿಯದೆ ಮಾತಾಡ್ಬಿಟ್ಟಿದ್ದಾಳೆ, ತಪ್ಪಾಯ್ತು, ಕ್ಷಮಿಸ್ಬೇಡಿ ಸರ್. ಏನ್ರಿ ಅವ್ರು ಹಂಗೆ ಮಾತಾಡ್ತಾರೆ? ನಮ್ಮ ಮೇಡಮ್ ಎಷ್ಟು ಸಿನ್ಸಿಯರ್ ಆಫೀಸರ್ ಅಂತ ಗೊತ್ತಾ? ಗೊತ್ತೇನ್ರಿ ನಿಮಗೆ? ಅವರು ಯಾರ ಹತ್ರನೂ 1 ರೂಪಾಯಿ ಲಂಚ ಇಸ್ಕೊಂಬಲ್ಲ, ಆ ಥರ ಡ್ಯೂಟಿ ಮಾಡ್ತಾರೆ. ಅಂಥವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರ ಅವರು? ಮೈ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಕ್ಕೆ ಹೇಳಿ, ಇನ್ನೊಂದ್ಸಲ ಮಾತಾಡ್ಬೇಕಾದ್ರೆ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಆದಷ್ಟು ಬೇಗ ನಮ್ಮ ಸೊಸೆನ ಬಿಡುಗಡೆ ಮಾಡಿ ಸರ್. ಏನೋ ತಪ್ಪಾಯ್ತು ಅವಳಿಂದನ. ಮತ್ತೆ ಇದು ರಿಪೀಟ್ ಆಗಬಾರ್ದು. ರಿಪೀಟ್ ಆದರೆ FIR ಹಾಕಿ ಜೈಲಿಗೆ ಹಾಕ್ತಾರೆ. ಗೊತ್ತಾಯ್ತಾ? ಸರಿ ಆಯ್ತು ಸರ್. ಮೇಡಮ್ ಬಂದ್ರು. ಮೇಡಮರೇ ನಮ್ಮ ಸೊಸೆನ ಬಿಡುಗಡೆ ಮಾಡಿ. ಏನಂದ್ರೆ ಅವರು ಮಾಡಿದ್ದು ತಪ್ಪಾಯ್ತು ಅಂತ ಒಪ್ಕೊಂಡ್ರ ಹೆಂಗೆ? ಹೌದು ಮೇಡಮ್, ನಾನು ಮಾಡಿದ ತಪ್ಪು, ನಾನು ಪೊಲೀಸ್ನವ್ರ ಮೇಲೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳಿದ್ಲು. ಅದಕ್ಕೆ ನಾವು ಇನ್ನೊಂದ್ಸಲ ಬೈದು ಬುದ್ಧಿ ಹೇಳ್ತೀವಿ, ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಲ್ಲ ಮೇಡಮ್. ಆ ಕಳ್ಳನ ಆದಷ್ಟು ಬೇಗ ಹಿಡಿದು ಜೈಲಿಗೆ ಕಳಿಸ್ರಿ. ಸರಿ ಆಯ್ತು ಬಿಡಿ. ನಾವೇನು ಅವ್ರ ಮೇಲೇನು ಯಾವುದೇ ಕೇಸ್ ಫೈಲ್ ಮಾಡಿಲ್ಲ, ಸುಮ್ಮನೆ ಬುದ್ಧಿ ಬರಲಿ ಅಂತ ಒಂದು ದಿವಸ ಒಳಗಾಕಿದ್ವಿ ಅಷ್ಟೇನೆ. ಮಹೇಶ್ ಅವ್ರನ್ನ ಕರ್ಕೊಬರೋಗ್ರಿ, ನೇತ್ರ ಅವ್ರನ್ನ. ಓಕೆ ಮೇಡಮ್. ನೋಡಿ, ನಾವು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀವಿ. ಅಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರು ಈ ಥರ ಎಲ್ಲ ಮಾತಾಡದೆ ನಮಗೂ ಸಿಟ್ಟು ಬರುತ್ತೆ. ಹಂಗಾಗಿ ಒಳಗಾಕಿದ್ವಿ. ದಯವಿಟ್ಟು ನಮ್ಮನ್ನ ತಪ್ಪು ತಿಳ್ಕೊಬೇಡ್ರಿ ನೀವು. ಇಲ್ಲ ಪರವಾಗಿಲ್ಲ ಮೇಡಮ್ ಅವರೇ, ಅವಳು ಮಾಡಿರೋದೇ ತಪ್ಪು, ನೀವು ಸರಿಯಾಗಿ ಮಾಡಿದ್ದೀರಾ. ಯಾರೇ ಆಗಲಿ ಸಿಟ್ಟು ಬರುತ್ತೆ. ಪೊಲೀಸ್ನವ್ರ ಮೇಲೆ ಎಗರಾಡಿದ್ರೆ ಅಂದರೆ ಸಿಟ್ಟು ಬರ್ದಂಗಿರುತ್ತಾ? ಸಿಟ್ಟು ಬಂದೇ ಬರುತ್ತೆ ಬಿಡಿ. ಅದರಲ್ಲಿ ತಪ್ಪೇನೂ ಇಲ್ಲ. ಹೌದು ಮೇಡಮರೇ, ಅವಳದೇ ತಪ್ಪು. ಅವಳು ದಿಮಾಗ್ ಜಾಸ್ತಿ, ನನ್ನ ಮಾತನ್ನು ಕೇಳಲ್ಲ. ಮನೆಯಾಗೂ ಅಷ್ಟೇನೆ ಹಿಂಗೆ ಎಗರಾಡ್ತಿರ್ತಾಳೆ. ತಾನು ಮಾಡಿದ್ದೇ ಸರಿ, ತಾನು ಹೇಳಿದ್ದೇ ಸರಿ, ನಾನೇ ಬುದ್ಧಿವಂತೆ ಅಂತನ ದುರಂಕಾರ ಅವಳಿಗೆ. ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾಳೆ. ಒಳ್ಳೆ ಕೆಲಸ ಮಾಡಿದ್ರಲ್ಲ ಕಪ್ಪಾಕಿ, ಇವಾಗಾದ್ರೂ ಬುದ್ಧಿ ಕಲ್ತ್ಕೊಂತಾಳೆ ಏನೋ ನೋಡೋಣ.
ಮೇಡಮ್ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳು, ಹೋಗೋಣ, ಬಿಡ್ತಾರಂತೆ. ನಾನೇನು ತಪ್ಪು ಮಾಡಿಲ್ಲ, ಏನ್ ಹತ್ರ ಯಾಕೆ ಕ್ಷಮೆ ಕೇಳಬೇಕು? ಆದ್ರೂ ನಾನು ಮಾತಾಡೋಕ್ಕೆ ಒಳಗಾಕಿವ್ರೆ ಅನ್ಸುತ್ತೆ. ನಾನಿವಾಗ ತಪ್ಪಾಯ್ತು ಅಂತ ಕೇಳಿದೆ, ಅದು ಇದು ಮಾತಾಡಿದ್ರೆ ನನ್ನೇನೆ ಇನ್ನೂ ಬಿಡಲ್ಲ ಅನ್ಸುತ್ತೆ. ಹೊರಗೆ ಹೋದ್ಮೇಲೆ ನೋಡ್ತೀನಿ, ನನಗೆ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ನೇತ್ರ, ನಿನಗೆ ಹೇಳ್ತಾ ಇರೋದು, ಮೇಡಮ್ ಹತ್ರ ಕ್ಷಮೆ ಕೇಳು, ಹೋಗೋಣ. ತಪ್ಪಾಯ್ತು ಮೇಡಮ್ ಅವರೇ, ಏನೋ ಡ್ಯೂಟಿಲಿರೋ ಆಫೀಸರ್ ಮೇಲೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನಾನು ದುಡ್ಡು ಕಳ್ದಿತ್ತಲ್ವಾ, ದುಡ್ಡು ಕಳ್ದಿರೋದಕ್ಕೆ ನಮ್ಮ ಅಪ್ಪ ಅಮ್ಮ ಬಂದು ಸರಿಯಾಗಿ ಬೈದೋದ್ರು. ಆ ಸಿಟ್ಟೆಲ್ಲ ತಗೊಂಬಂದು ನಿಮ್ಮ ಮೇಲೆ ಹಾಕ್ಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಆಯ್ತು, ಇನ್ನೊಂದ್ಸಲ ಇದು ರಿಪೀಟ್ ಆಗಬಾರ್ದು. ನೀವು ಹೊರಡಿ, ಆ ಕಳ್ಳನ ನಾವು ಹಿಡಿತೀವಿ. ಹೊರಡಿ. ಸರಿ ಆಯ್ತು ಮೇಡಮ್, ಹೋಗ್ತೀವಿ. ಬನ್ರಿ ಅತ್ತೆ, ಬರೀ ಹೋಗೋಣ. ಇನ್ನು ಕೊಬ್ಬು ಕರಗಿಲ್ಲ ಮೇಡಮ್ ಅವರೇ ಆ ಯಮ್ಮಗೆ. ನೋಡು ಮಕ್ಕ ಹೆಂಗ್ ಮಾಡ್ಕೊಂಡೈತೆ ಯಮ್ಮ. ಹೋಗ್ಲಿ ಬಿಡ್ರಿ, ಇಂಥವ್ರು ಎಂದೂ ಉದ್ಧಾರ ಆಗಲ್ಲ. ನಾನೇ ಸರಿ, ನಂದೇ ಸರಿ ಅಂತ ಅಂತಾರಲ್ಲ, ಅವ್ರೆಂದೂ ಉದ್ಧಾರ ಆಗಲ್ಲ. ನಾನು ಸರಿಯಾಗಿದ್ದೀನಿ, ಎಲ್ಲರೂ ಸರಿಯಾಗಿದ್ದಾರೆ, ನಾನು ಸರಿಯಾಗಿದೆ, ಅವರು ಸರಿಯಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಅವಾಗ ಅವರು ಚೆನ್ನಾಗಿರ್ತಾರೆ, ಮಿಕ್ಕಿದವರು ಚೆನ್ನಾಗಿರ್ತಾರೆ. ಬಿಡಿ, ಇಂಥವ್ರನ್ನ ಏನು ಮಾಡೋಕ್ಕಾಗಲ್ಲ, ನಾವು ಬದಲಾಯಿಸೋಕ್ಕಾಗಲ್ಲ, ಅವರೇ ಬದಲಾಗಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.